ಸ್ನೇಹಿತರೆ, BR ಟ್ಯುಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ನಡೆದಿರ್ತಕ್ಕಂಥ ವಾಣಿಜ್ಯ ತೆರಿಗೆ ಪರೀಕ್ಷಕರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕೇಳಿರುವ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲಿನ ಪ್ರಶ್ನೆ, PQ ಮತ್ತು R ಅನುಕ್ರಮವಾಗಿ 10,05,000, ಆಮೇಲೆ 16,05,000, ಆಮೇಲೆ 20,05,000 ಹೂಡಿಕೆ ಮಾಡುವ ಮೂಲಕ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. 71,250 ಒಟ್ಟು ಲಾಭದಲ್ಲಿ ಕ್ಯೂನ ಶೇರಿನ ಲಾಭ ಎಷ್ಟಾಗುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿ ನೋಡಿ. PQR 3 ಜನ ಏನ್ ಮಾಡ್ತಾರೋ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೋ. P ಮತ್ತು Q ಮತ್ತು R ಈ 3 ಜನರ ಎಷ್ಟು ಹೂಡಿಕೆ ಮಾಡ್ತಾರೆ ಅನ್ನೋದನ್ನ ಮೊದಲಿಗೆ ನಾವು ಬರ್ಕೋಬೇಕು. ಮೊದಲು ಇಲ್ಲಿ ನೋಡ್ರಿ, P ನ ಹೂಡಿಕೆ ಎಷ್ಟೈತೆ ಅಂತಂದ್ರೆ ಇಲ್ಲಿ 10,05,000, Q ನ ಹೂಡಿಕೆ ಎಷ್ಟೈತಿ 16,05,000, ಅದೇ ರೀತಿ R ನ ಹೂಡಿಕೆ 20,05,000 ಐತಿ. ಈ ಮೂರು ತರ ಇದು ಪಾಲುದಾರಿಕೆ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಮೂರು ಹೂಡಿಕೆಗಳ ಅನುಪಾತಗಳನ್ನ ತಗೊಂಡಾಗ ನೋಡ್ರಿ, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ 3 0 ಕ್ಯಾನ್ಸಲ್ ಆಗ್ತಾವು, ಇಲ್ಲಿ 3 0 ಕ್ಯಾನ್ಸಲ್ ಆಗ್ತಾವು, ಆಮೇಲೆ ಇಲ್ಲಿ 3 0 ಕ್ಯಾನ್ಸಲ್ ಆಗ್ತಾವು. ನೆಕ್ಸ್ಟ್ ನಾವು 3 ಜನ PQR ಗಳ ಅನುಪಾತಗಳನ್ನು ತಗೋಬೇಕು. PQ ಮತ್ತು R. P ಎಷ್ಟು ಉಳಿದೈತಿ, ನಾವು ಆಲ್ರೆಡಿ ಇಲ್ಲಿ 3 0ಗಳನ್ನು ಕ್ಯಾನ್ಸಲ್ ಮಾಡಿದೀವಲ್ಲ, ಮುಂದಿನ ಬರ್ಕೋಬೇಕು. 105 ಐತಿ, 105 ಅನುಪಾತ 165. ಅದೇ ರೀತಿ R ನ ಅನುಪಾತ ಎಷ್ಟು ಸಿಗ್ತದೆ ಅಂದ್ರೆ ನಮ್ಗೆ ಇಲ್ಲಿ 250 ಸಿಗ್ತದೆ. ಇನ್ನು ಇದನ್ನ ನಾವು ಕಡ್ತಾ ಹೊಡಿಬೇಕು. ಈಗ ನೋಡ್ರಿ, 105, 165, 205 ನಾವು ಇದಕ್ಕೆ 5ರಿಂದ ಭಾಗಾಕಾರ ಮಾಡಿದಾಗ 5ರಿಂದ ಭಾಗಿಸ್ಬೇಕು ಎಲ್ಲದಕ್ಕೂ. ಇದು 21 ಆಗುತ್ತೆ. 105ಕ್ಕೆ 5 2 10, 5 1 5. ನೆಕ್ಸ್ಟ್ ಇಲ್ಲಿ 16 ಐತಿ, 5 3 15. ಅದೇ ರೀತಿ ಒಂದು ಕಾಲ ಉಳಿತೈತಿ, ಮುಂದೆ 5 ಅಂದ್ರೆ ಮತ್ತೆ 15, 5 3 15. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 5 4 20, 5 1 5. ಇನ್ನು ನೋಡ್ರಿ, ಇನ್ನು ಕಡ್ತಾ ಹೊಡ್ಯಾಕ ಹೋಗುದಿಲ್ಲ, ಇದು ಅನುಪಾತ ಸಿಕ್ತು. ಆಮೇಲೆ ಇಲ್ಲಿ ಒಟ್ಟು ಲಾಭ ನೋಡ್ರಿ, ಲಾಭ ಎಷ್ಟೈತಿ ನಮ್ದು ಅಂದ್ರೆ ಇಲ್ಲಿ ಒಟ್ಟು ಲಾಭ ಕೊಟ್ಟು 71,250 ರೂಪಾಯಿ ಅಂತ ಹೇಳಿ ಕೊಟ್ಟ. ಹಂಗಾರೆ ಇಲ್ಲಿ P ಮತ್ತು Q R ಈ ಮೂರು ತರ ಅನುಪಾತಗಳನ್ನು ತಗೊಂಡಾಗ 21, 33, 41 ಸಿಗ್ತದೆ ನಮ್ಗೆ. ಈ ಮೂರು ಅನುಪಾತಗಳನ್ನ ಕೂಡಿಸ್ಬೇಕು ನೋಡ್ರಿ. 1 3 4 4 ಇದೊಂದು ಅಂತಂದ್ರೆ 5 ಅನುಪಾತದ ಮೊತ್ತ ತಗೋಬೇಕು. ನೆಕ್ಸ್ಟ್ 2 3 5 4 9 ಅಂದ್ರೆ ಒಟ್ಟು 95 ಭಾಗ. ಅಂದ್ರೆ ಒಟ್ಟು ಬಂದಿರತಕ್ಕಂಥ ಲಾಭದಲ್ಲಿ 95 ಭಾಗ ಮಾಡಬೇಕು. 95 ಭಾಗದಾಗ ಇಲ್ಲಿ Q ನ ಭಾಗ ಎಷ್ಟೈತಿ ಅಂದ್ರೆ 33 ಐತಿ. 33 ಭಾಗ ಮಾಡಿ 95ರಾಗ 33 ಭಾಗವನ್ನು ಹಿಂಗೆ ಕೊಡ್ಬೇಕು Q. ಆಮೇಲೆ 21 ಭಾಗವನ್ನ P ಕೊಡಬೇಕು. ಅದೇ ರೀತಿ 41 ಭಾಗವನ್ನ R ಕೊಡ್ಬೇಕು. ನಾವು ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ಈ 71,250ಕ್ಕ ನಾವು 95ರಿಂದ ಭಾಗಿಸ್ಬೇಕು. 95ರಿಂದ ಭಾಗಿಸಿದಾಗ ನೋಡಿ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ ನೋಡ್ರಿ, ಡೈರೆಕ್ಟ್ ನಾವು ನೇರವಾಗಿ ಭಾಗಿಸಿದ್ವಿ ಅಂದ್ರೆ ಎಷ್ಟು ಬರ್ತೈತಿ ಅಂದ್ರೆ 750 ರೂಪಾಯಿ ಬರ್ತದೆ. ಅಂದ್ರೆ ಒಂದು ಭಾಗ ಅಂದ್ರೆ 750 ಬರ್ತಿಲ್ಲ. 750 95 ಭಾಗ ಮಾಡಿದಾಗ ಒಂದು ಭಾಗ ಅಂದ್ರೆ 750. ಇನ್ನು Q ನ ಭಾಗ ಎಷ್ಟೈತಿ ಅಂದ್ರೆ 33 ಐತಿ. 750 ಅಂದ್ರೆ ಒಂದು ಭಾಗ ಐತಿ, Q ನಾವು 33 ಭಾಗ ಮಾಡಿ ಕೊಡ್ಬೇಕು. ಅವಾಗ ಏನ್ ಮಾಡ್ಬೇಕು ನಾವು 750ಕ್ಕೆ ಮತ್ತೆ ಇಲ್ಲಿ ವಾಪಸ್ 33ರಿಂದ ಗುಣಾಕಾರ ಮಾಡ್ಬೇಕು. ಅವಾಗ ಎಷ್ಟು ಆಗುತ್ತೆ ಅಂತಂದ್ರೆ ನೋಡ್ರಿ, ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ. 750ಕ್ಕೆ ನಾವು 33ರಿಂದ ಗುಣಾಕಾರ ಮಾಡಿದಾಗ 24,750 ರೂಪಾಯಿ ಸಿಗ್ತದೆ ನಮ್ಗೆ. ಇದು ಯಾರ್ದಂದ್ರೆ Q ನ ಶೇರಿನ ಲಾಭದ ಪಾಲು. ಆದ್ರೆ ಇಲ್ಲಿ ಕೊಟ್ಟಿರೋ ಆಯ್ಕೆಗಳಲ್ಲಿ 24,750 ಯಾವುದೂ ಆಯ್ಕೆನ ಇಲ್ಲ ನೋಡ್ರಿ. ಮೊದಲ ಆಯ್ಕೆನ ಆಗುದಿಲ್ಲ, ಎರಡನೇದು ಆಗುದಿಲ್ಲ, ಅದೇ ರೀತಿ ಮೂರನೇದು ಆಗುದಿಲ್ಲ. ಹಂಗಾದ್ರೆ ಇಲ್ಲಿ ಯಾವುದೋ ಆಯ್ಕೆ ಇಲ್ಲ ಅಂತ ತಕ್ಷಣ ನಾವೇನ್ ಮಾಡ್ಬೇಕಾಗತ್ತಿ, ಮೇಲಿನ ಯಾವುದೋ ಅಲ್ಲ ಅಂತ ಹೇಳಿ ಒಂದು ಆಯ್ಕೆ ಕೊಟ್ಟಾರ. ಅದಕ್ಕೆ ನಾವಿಲ್ಲಿ 4ನೇ ಆಪ್ಷನ್ ಅನ್ನ ಕರೆಕ್ಟ್ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಾಣೆಯಾದ ಸಂಖ್ಯೆಯನ್ನು ಹುಡುಕಿ. 125, 216 ಮತ್ತು 1331. ಹಂಗಾದ್ರೆ ಅದರ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ ಕೊಟ್ಟಾರ ನೋಡ್ರಿ. ಮೊದಲು ಇಲ್ಲಿ ನಾವೇನ್ ನೋಡ್ಬೇಕಂತಂದ್ರೆ ಇದನ್ನು
125 ಮತ್ತು 216 ಇವು ಯಾವ ರೀತಿ ಜೋಡಣೆ ಆಗ್ಯಾವ ಅನ್ನೋದನ್ನ ಫಸ್ಟ್ ಗುರುತಿಸ್ಕೋಬೇಕು. ನೋಡ್ರಿ 125 ಇದೇನಂತಂದ್ರೆ ಇದು ಘನ ಸಂಖ್ಯೆ ನೋಡ್ರಿ. ಎದರ ಘನ ಸಂಖ್ಯೆ ಅಂದ್ರೆ ಇದು 5ರ ಘನ ಸಂಖ್ಯೆ. 5ರ ಘನ ಅಂತಂದ್ರೆ 5ಅನ್ನು ನಾವು 3 ಸಲ ಗುಣಾಕಾರ ಮಾಡ್ಬೇಕು. 5 ಗುಂಡ್ಲೆ 5 ಗುಂಡ್ಲೆ 5 5ಅನ್ನು 3 ಸಲ ಗುಣಾಕಾರ ಮಾಡಿ ನೋಡ್ರಿ 5 5 25 25 225 ಬರ್ತದೆ ನಮ್ಗೆ. ಇನ್ನು ಅದೇ ರೀತಿ 216 ಐತಲ್ಲ, ಇದು ಕೂಡ ಒಂದು ಘನ ಸಂಖ್ಯೆನ ಐತಿ. ಇದು ಎದರ ಘನ ಸಂಖ್ಯೆ ಅಂದ್ರೆ 6ರ ಘನ ಸಂಖ್ಯೆ. 6ರ ಘಾತ 3. 6ಅನ್ನು 3 ಸಲ ಗುಣಾಕಾರ ಮಾಡ್ಬೇಕು. 6 ಇಂಟು 6 ಇಂಟು 6 ಮಾಡಿದಾಗ 6 36 36 216 ಬರ್ತದೆ. ಇನ್ನು ಅದೇ ರೀತಿ 1331 ನೋಡ್ರಿ. 1331 ಕೂಡ ಒಂದು ಘನ ಸಂಖ್ಯೆ ಐತಿ. ಎದರ ಘನ ಅಂತಂದ್ರೆ ಅದು 11ರ ಘನ ಐತಿ ನೋಡ್ರಿ. 11ರ ಘನ. ಇದನ್ನ ಹೆಂಗ್ ಬರೀತೀವಿ ನಾವು? 11 ಗುಂಡ್ಲೆ 11 ಗುಂಡ್ಲೆ 11 ನೋಡ್ರಿ. 11ಕ್ಕೆ 11 ಗುಣಾಕಾರ ಮಾಡ್ರೆ 121 ಸಿಗ್ತೈತಿ. ನೆಕ್ಸ್ಟ್ ಇದಕ್ಕೆ 11ರಿಂದ ಗುಣಾಕಾರ ಮಾಡ್ಬೇಕು. 11 11 11 22 ಇದೊಂದು ಕೈಲ ಅಂದ್ರೆ 23 ಸಿಗ್ತದೆ. ನೆಕ್ಸ್ಟ್ 11 11 ಇದೆರಡು ಅಂತಂದ್ರೆ 13 ಆಯ್ತು ನೋಡ್ರಿ. 1331 ಅಂದ್ರೆ 11ರ ಘನ ಅಂದ್ರೆ ಎಷ್ಟು? 1331. ಹಂಗಾರೆ ನಾವೇನು ಮಾಡ್ಬೇಕು ನೋಡ್ರಿ, ಮೊದಲಿಲ್ಲಿ 125 ಅಂದ್ರೆ ಇದು 5ರ ಘನ. ನೆಕ್ಸ್ಟ್ ಅದರ ಮುಂದಿನ ಸಂಖ್ಯೆ 6 ಐತಿ. 6ರ ಘನ 216. ಹಂಗಾದ್ರೆ ನಾವೇನು ಮಾಡ್ಬೇಕು? 1331 ಅನ್ನೋದು 11ರ ಘನ ಆತಂದ್ರೆ ಅದರ ಮುಂದಿನ ಸಂಖ್ಯೆ ಯಾವುದು? 12. 12ರ ಘನವನ್ನ ಬರೀಬೇಕು. 12ರ ಘನ ಎಷ್ಟಾಗತ್ತೆ ನೋಡ್ರಿ? 12 ಗುಂಡ್ಲೆ 12 ಗುಂಡ್ಲೆ 12 ಮಾಡ್ಬೇಕು. 12 12 ನಮ್ಗೆ 144 ಸಿಗ್ತೈತಿ. ನೆಕ್ಸ್ಟ್ 144 ಅದು 12ರಿಂದ ಗುಣಾಕಾರ ಮಾಡ್ಬೇಕು ನೋಡ್ರಿ. 12 4 48 12 4 48 4 ಕೈಲ ಅಂದ್ರೆ 52. 12 12 ಇದೊಂದು 5 ಅಂದ್ರೆ 17 1728 ಬರ್ತದೆ ಆನ್ಸರ್. ಹಂಗಾರೆ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಂತಂದ್ರೆ ಇಲ್ಲಿ 3ನೇ ಆಪ್ಷನ್ ಕರೆಕ್ಟ್ ಅಂತ ಹೇಳಿ ನಾವಿಲ್ಲಿ ಟಿಕ್ ಮಾಡಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 5 ಗಂಟೆಯಿಂದ 6 ಗಂಟೆಯೊಳಗೆ ಯಾವಾಗ ಗಂಟೆ ಮುಳ್ಳು ಹಾಗೂ ನಿಮಿಷದ ಮುಳ್ಳು ಗಡಿಯಾರದ ಒಳಗೆ ತಮ್ಮ ಮಧ್ಯೆ 40 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ ಅಂತ ಹೇಳಿ ಪ್ರಶ್ನೆ. ನೋಡ್ರಿ, ಗಡಿಯಾರದಲ್ಲಿ ಗಂಟೆ ಮತ್ತು ನಿಮಿಷದ ನಡುವಿನ ಕೋನ ಕಂಡುಹಿಡಲಿಕ್ಕೆ ಒಂದು ಸೂತ್ರವನ್ನು ಉಪಯೋಗಿಸ್ತೀವಿ ನಾವು. ಅದು ಯಾವ್ದಂತಂದ್ರ ನೋಡ್ರಿ, ಏನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಆ ಕೋನ ಕಂಡುಹಿಡಿಯಾಕ ಗಡಿಯಾರದ ಗಂಟೆ ಮತ್ತು ನಿಮಿಷದ ನಡುವಿನ ಕೋನ ಇಸ್ಕೊಲ್ಟ್ ಮಾಡಬೇಕಾದಾಗ ಗಂಟೆ ಇಂಟು 30. ಆಮೇಲೆ ಇದರಲ್ಲಿ ಮೈನಸ್ ಏನ್ ಮಾಡ್ಬೇಕಂದ್ರೆ ನೋಡ್ರಿ, ನಿಮಿಷ ಮುಂದೆ 11/2 ಮಾಡ್ಕೋಬೇಕು. ಇದು ಸೂತ್ರ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ನಾವು ಯಾವುದೇ ಎರಡು ಗಡಿಯಾರದಲ್ಲಿ ಗಂಟೆ ಮತ್ತು ನಿಮಿಷದ ನಡುವಿನ ಕೋನ ಕಟ್ಟಾಗ ಈ ಸೂತ್ರವನ್ನು ನಾವು ಉಪಯೋಗಿಸಬೇಕಾಗತ್ತೆ. ನೋಡ್ರಿ ಇಲ್ಲಿ ಅಂದ್ರೆ ಕೋನ 40 ಡಿಗ್ರಿ ಬರಲಿಕ್ಕೆ 5 ಗಂಟೆ 20 ನಿಮಿಷ ಆಗ್ತತ್ತು, 5 ಗಂಟೆ 30 ನಿಮಿಷ ಆಗ್ತತ್ತು, 5 ಗಂಟೆ 18 ನಿಮಿಷ ಆಗ್ತತ್ತು, 5 ಗಂಟೆ 32 ನಿಮಿಷ ಆಗುತ್ತೆ ಅನ್ನೋದು ನಾವಿಲ್ಲಿ ಈ ಸೂತ್ರದಲ್ಲಿ ಬಳಕೆ ಮಾಡಿ ಕಂಡುಕೋಬೇಕು. ನೋಡ್ರಿ, ಮೊದಲಿಗೆ ಒಂದೇ ಆಪ್ಷನ್ ಟ್ರೈ ಮಾಡೋಣ ನಾವು. 5 ಗಂಟೆ 20 ನಿಮಿಷ ಐತ್ಲೆ, ಇಲ್ಲಿ ಗಂಟೆ ಇಂಟು 30 ನಿಮಿಷ ಐತಿ ಅಂದ್ರೆ 5 ಗಂಟೆ 30 ನಿಮಿಷ. 5 ಇಂಟು ಆಮೇಲೆ 5 ಗಂಟೆಗೆ ನಾವು 30ರಿಂದ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಮೈನಸ್ ನಿಮಿಷ ಎಷ್ಟೈತಿ ನೋಡ್ರಿ, ಇಲ್ಲಿ ನಿಮಿಷ ಎಷ್ಟೈತಿ ಅಂದ್ರೆ 20 ನಿಮಿಷ ಐತಿ. ಅದಕ್ಕೆ ಇಲ್ಲಿ 20 ಗುಂಡ್ಲೆ 11/2 ಮಾಡ್ಕೋಬೇಕು ನೋಡ್ರಿ. ಇದು 5ಕ್ಕೆ 30ರಿಂದ ಗುಣಾಕಾರ ಮಾಡಿದಾಗ 5 3 15 150 ಬರ್ತೈತಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 2ರಿಂದ 10ಕ್ಕೆ ಭಾಗಿಸ್ಬೇಕು. 2 10 20. ನೆಕ್ಸ್ಟ್ 11 10 ಗುಣಾಕಾರ ಮಾಡೋದು. 11 10 ಎಷ್ಟಾಗುತ್ತೆ ಅಂದ್ರೆ 110 ಬರ್ತೈತಿ. ಅವಾಗ 150 110 ಕಳೆದಾಗ ಎಷ್ಟು ಬರ್ತೈತಿ ಅಂದ್ರೆ 40 ಡಿಗ್ರಿ ಬರ್ತಲ್ಲ. ಅವ್ರೇನು ಕೇಳಾರು? ಕೋನ ಕೇಳ ಎಷ್ಟು ಬರ್ತದೆ ಬರಬೇಕಾಗಿತ್ತು? 40 ಬರಬೇಕಾಗಿತ್ತು ಅಂತ ಹೇಳ್ಯಾರ. ಅವಾಗ 5 ಗಂಟೆ 20 ನಿಮಿಷ ಅನ್ನೋದು 40 ಡಿಗ್ರಿ ಕೋನ ಉಂಟಾಗಲಿಕ್ಕೆ ಸರಿಯಾಗಿರ್ತಕ್ಕಂಥ ಸಮಯ ಆಗಿರ್ಬೇಕು. ಹಂಗಾದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಕೂಡ ಏನಾಗಿರ್ತೈತೆ ಅಂತಂದ್ರೆ ಮೊದಲ ಆಯ್ಕೆನ ಇಲ್ಲಿ ಕರೆಕ್ಟ್ ಆಗಿರ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಅವನು ನನ್ನ ತಂದೆಯ ಮೊಮ್ಮಗಳ ಗಂಡ ಎಂದು ಹೇಳುತ್ತಾ ಎಕ್ಸ್ ವಾಯ್ ಅನ್ನು ಪರಿಚಯಿಸುತ್ತಾನೆ. ಎಕ್ಸ್ಗೆ ವಾಯ್ ಹೇಗೆ ಸಂಬಂಧಿಸಿದೆ? ನೋಡಿ, ರಕ್ತ ಸಂಬಂಧಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಇದನ್ನ ಆಲ್ರೆಡಿ ನಾನು ಬಿಡಿಸಿರುತ್ತೇನೆ. ಯಾರಾದರೂ ಬೇಸಿಕ್ ವಿಡಿಯೋ ನಾನು ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೋಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಿದೆ ಅದು. ಪರ್ಟಿಕ್ಯುಲರ್ ಆಗಿ ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ನೋಡ್ರಿ,
ಎಕ್ಸ್ ಎಂಬ ವ್ಯಕ್ತಿ ವಾಯನ್ನ ಪರಿಚಯಿಸುತ್ತಾನೆ ಒಬ್ಬರ ಜೊತೆ. ನೋಡ್ರಿ, ಅವನು ನನ್ನ ತಂದೆಯ ಮೊಮ್ಮಗಳ ಗಂಡ. ಇಲ್ಲಿ ಫಸ್ಟ್ ಯಾರು ಹೇಳಕತ್ತಾರ ಅಂದ್ರೆ ಎಕ್ಸ್ ಅನ್ನ ಹೇಳಕತ್ತಾನ. ನಾವು ಅದಕ್ಕೆ ಎಕ್ಸ್ ಅನ್ನೋದನ್ನು ಇಲ್ಲಿ ಬರ್ಕೊಳ್ಳೋಣ. ಎಕ್ಸ್ ಏನು ಹೇಳ್ತಾನಂತಂದ್ರೆ ನೋಡ್ರಿ, ಅವನು ನನ್ನ ತಂದೆ ಅಂದ್ರೆ ಯಾರ ತಂದೆ? ಎಕ್ಸ್ ನ ತಂದೆ. ತಂದೆ ಯಾವಾಗಲೂ ಏನ್ ಬರ್ತಾರಂದ್ರೆ ಮೇಲ್ಗಡೆ ಬರ್ತಾರು. ನನ್ನ ತಂದೆ, ತಂದೆಯ ತಂದೆ. ಮತ್ತೆ ಎಕ್ಸ್ ನ ತಂದೆ ಮೇಲಿದ್ದಾಗ ಮತ್ತ ಆ ತಂದೆಯ ತಂದೆ ಅಂದ್ರೆ ಮತ್ ಇಲ್ಲಿ ಮೇಲೆ ಬರ್ಬೇಕು. ಅಂದ್ರೆ ಎಕ್ಸ್ ನ ಅಜ್ಜ ಹಾಕಾನೆ, ಎಕ್ಸ್ ನ ಅಜ್ಜ. ಆಮೇಲೆ ಅವನು ನನ್ನ ತಂದೆಯ ಮೊಮ್ಮಗಳ ಗಂಡ. ನೋಡ್ರಿ, ಇಲ್ಲಿ ಅಜ್ಜ ಅದಾನ, ಅಜ್ಜನ ಮೊಮ್ಮಗಳ ಅಂದ್ರೆ ಎಲ್ಲಿ ಬರ್ಬೇಕು? ಮತ್ತೆ ಇಲ್ಲಿಗೆ ಬರ್ಬೇಕಲ್ಲ. ಏನಾಗ್ಬೇಕದ? ಇದು ಹೆಣ್ಣು ಆಗ್ಬೇಕು. ಮೊಮ್ಮಗಳ ಅಂತಂದ್ರೆ ಹುಡುಗಿ, ಇಲ್ಲಿ ಬರ್ಬೇಕು ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಎಕ್ಸ್ ಮತ್ತು ಆ ಹುಡುಗಿ ಇರ್ತಕ್ಕಂಥ ಸಂಬಂಧ ಏನಂತಂದ್ರೆ ಸಹೋದರಿ ಅಂತ ಆಗ್ತೈತಿ. ಯಾಕಂದ್ರೆ ಮೊಮ್ಮಗಳ ತಂದಾಗ, ಮೊಮ್ಮಗಳ ತಂದ್ರೆ ಏನು? ಮೊಮ್ಮಗಳ ತಂದ್ರ ಮಗಳ ಮಗನ ಮಗಳು. ಈಗ ಈಗ ಅಜ್ಜ ಇಲ್ಲಿ ಅದಾನಂತ ಅನ್ಕೊಂಡಾಗ ಅವನ ಮಗ ಇಲ್ಲಿ ಬರ್ತಾನೆ. ನೆಕ್ಸ್ಟ್ ಇವನ ಮಕ್ಕಳು ಕೆಳಗಡೆ ಬರ್ತಾರೆ. ನೆಕ್ಸ್ಟ್ ಹಂಗಾದ್ರೆ ಇಲ್ಲಿ ಇದು ಏನಂತಂದ್ರ ಇದು ಹುಡುಗಿ. ನೆಕ್ಸ್ಟ್ ವಾಯ್ ಅಂತಕ್ಕಂಥ ಏನಾಗಿರ್ತಾನಂತಂದ್ರ ಈಕೆಯ ಗಂಡ ಆಗಿರ್ತಾನೆ. ಇವ್ರ ಪ್ರಶ್ನೆ ಏನೈತೆ ಅಂದ್ರೆ ಎಕ್ಸ್ಗೂ ಮತ್ತು ವಾಯ್ಗೂ ಯಾವ ರೀತಿ ಸಂಬಂಧ ಅಂತೇಳಿ ಪ್ರಶ್ನೆ ಐತಿ. ಆಕ್ಚುಲಿ ಇಲ್ಲಿ ಆನ್ಸರ್ ಯಾವ್ದಂದ್ರೆ ಭಾವ ಅಂತ ಆಗ್ಬೇಕು. ಸಿ, ಅವರು ಸೋದರ ಮಾವ ಅಂತ ಕೊಟ್ಟಾರ. ಇಂಗ್ಲೀಷ್ನಲ್ಲಿ ಡಾಟರ್ ಇನ್ ಲಾ ಅಂತ ಐತಿ, ಅದು ಕರೆಕ್ಟ್ ಆಗಿರ್ತೈತಿ. ಅದರಲ್ಲಿ ಕರೆಕ್ಟ್ ಆನ್ಸರ್ ಆಕ್ಚುಲಿ ಭಾವ ಅಂತ ಆಗ್ಬೇಕು. ಬಟ್ ಮಿಸ್ಪ್ರಿಂಟ್ ಆಗಿರೋದ್ರಿಂದ ಇಲ್ಲಿ ನಾವು ಇದನ್ನ ಬೇರೆ ಆಪ್ಷನ್ ಕೂಡ ರೈಟ್ ಆಗೋದಿಲ್ಲ. ಅಳಿಯನೂ ಆಗೋದಿಲ್ಲ, ಮಗನೂ ಆಗೋದಿಲ್ಲ, ಸಹೋದರನೂ ಆಗೋದಿಲ್ಲ. ಇಲ್ಲಿ ಆಕ್ಚುಲಿ ಏನಾಗ್ಬೇಕಂತಂದ್ರೆ ಭಾವ. ಮತ್ತು ಕನ್ನಡ ಮೀಡಿಯಂದಲ್ಲಿ ಕ್ವಶನ್ ಇದು ಆಯ್ಕೆ ತಪ್ಪಿರೋದು ಐತಿ. ಬಟ್ ಇಂಗ್ಲೀಷ್ ಮೀಡಿಯಂನಲ್ಲಿ ನೋಡ್ಕೊಂಡಾಗ ನಮ್ಗೆ ಕ್ಲಿಯರ್ ಆಗ್ತೈತಿ. ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ ಅನ್ನೋದು ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ, 90 ರೂಪಾಯಿ ಬಾಳುವ ಒಂದು ಬ್ಯಾಸ್ಕೆಟ್ ಅನ್ನು 120 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಮಾರುಕಟ್ಟೆ ಬೆಲೆಯ ಮೇಲೆ ಗಳಿಸಿದ ಲಾಭದ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆ. ನೋಡ್ರಿ, ಏನಾಗೈತಿ ಇಲ್ಲಿ 90 ರೂಪಾಯಿ ಬೆಲೆ ಐತಿ. 90 ರೂಪಾಯಿ ಇದ್ದದನ್ನು ಒಬ್ಬ ವ್ಯಕ್ತಿ ಏನ್ ಮಾಡಕತ್ತಾನ ಅಂದ್ರೆ 120 ರೂಪಾಯಿಗೆ ಮಾರಾಟ ಮಾಡತ್ತಾನ. ಅಂದ್ರೆ ಎಷ್ಟು ರೂಪಾಯಿ ಲಾಭ ಆತ್ರಿ ಅವಂಗ? 90 ಇದ್ದು 120 ಆಗ್ಬೇಕಂದ್ರೆ ಲಾಭ ಎಷ್ಟು ಆತಂದ್ರೆ ಜಾಸ್ತಿ ಎಷ್ಟಾಯ್ತು? 30 ರೂಪಾಯಿ ಲಾಭ. 90 ರೂಪಾಯಿಗೆ ಲಾಭ 30 ರೂಪಾಯಿ. ಹಂಗಾರ ಮಾರುಕಟ್ಟೆ ಬೆಲೆ ಗಳಿಸಿದ ಲಾಭದ ದರವನ್ನು ಕಂಡುಹಿಡಿಯಿರಿ. ಲಾಭದ ದರ ಕಂಡುಹಿಡಿಬೇಕು. ಆಕ್ಚುಲಿ ಇಲ್ಲಿ 30 ಅಂತ ಹೇಳಿ ಐತಿ. ಅವ್ನು ಲಾಭ ಆಗಿದ್ದು 30 ರೂಪಾಯಿ. ಬಟ್ 100 ರೂಪಾಯಿ ಲಾಭ ಆಯ್ತು. ಶೇಕಡಾದಲ್ಲಿ ಕಂಡುಹಿಡಿಬೇಕು. ನಾವೇನ್ ನೋಡ್ಬೇಕಂತಂದ್ರೆ ನೋಡ್ರಿ, ಅದಕ್ಕೆ ಒಟ್ಟು ಲಾಭ 30. ಎಷ್ಟಕ್ಕೆ ಲಾಭ ಆಗೈತಿ? 90ಕ್ಕೆ 30 ರೂಪಾಯಿ ಲಾಭ ಆಗೈತಿ. ಗುಂಡ್ಲೆ 100 ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 3 1 3, 3 3 9 ಮತ್ತು 0 0 ಕ್ಯಾನ್ಸಲ್ ಆಗಿಬಿಡ್ತೈತಿ. ನೆಕ್ಸ್ಟ್ ನಾನು 100ಕ್ಕೆ 3ರಿಂದ ಭಾಗಿಸ್ಬೇಕು. ನೋಡ್ರಿ, 100ಕ್ಕೆ 3ರಿಂದ ಭಾಗಿಸಿದಾಗ ನೋಡ್ರಿ, 3 1 3, 3 3 9. ಅಂದ್ರೆ ಒಂದು ಕೈಲಿ ಉಳಿದೈತಿ 0 ಅಂದ್ರೆ ಮತ್ತೆ 10, ಮತ್ತೆ 3 3 9. ಆಮೇಲೆ ಪಾಯಿಂಟ್ ಕೊಟ್ಟಾಗ ಮತ್ತೆ 3 3 ಬರ್ತೈತಿ ಈ ರೀತಿ. ನೆಕ್ಸ್ಟ್ ಇಲ್ಲಿ 33.33% ಆಗ್ಬೇಕು. ಹಂಗಾರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇಲ್ಲಿ 3ನೇ ಆಯ್ಕೆ ಸರಿಯಾದ ಆಯ್ಕೆ ಆಗಿರುತ್ತದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.